ಇಷ್ಟು ದಿನ ಬರೀ ನೇಮಕಾತಿ ಯಾವಾಗ ಅಂತ ಕೇಳೋದೇ ಆಗಿತ್ತು. ಫೈನಲಿ ರೆಕ್ರೂಟ್ಮೆಂಟ್ಗಳೆಲ್ಲವೂ ಕೂಡ ಆರಂಭವಾಗುವಂತ ಸಾಧ್ಯತೆ ಮತ್ತು ಭರವಸೆ ನಿಮಗೆ ಮೂಡಿರುವಂತದ್ದು ನಿನ್ನೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಅಧಿಸೂಚನೆ ಆದ ನಂತರ. ನೋಡಿ, ಇದೇ ವಾರದಲ್ಲಿ ಇನ್ನಷ್ಟು ಎಕ್ಸ್ಪೆಕ್ಟೆಡ್ ಮಾಡಬಹುದಂತ ನೋಟಿಫಿಕೇಶನ್ಸ್ ಯಾವುದು ಅಂತಂದ್ರೆ KSISF ಆಗಿರ್ಬೋದು, CRDR ಆಗಿರ್ಬೋದು, KSRP. ಸೊ ಅದು ಕೂಡ ಇದೇ ವಾರದಲ್ಲಿ, ಅಂದ್ರೆ ಈ ವಾರ ಅಂತಂದ್ರೆ ಈ ವೀಕ್ ಮುಗೀತು, ಇವತ್ತು ಸಾಟರ್ಡೆ. ಸೊ ಮಂಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ಈಗ ಯಾರ್ಯಾರು ಸಿವಿಲ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಅವರು ನಿಮ್ಗೆ ಸಮಯಾವಕಾಶ ಕಡಿಮೆ ಇದೆ, ಅದು ಇದೆ ಅಂತ ಹೇಳ್ತಾ ಇದ್ರ. ನೋಡಿ, ಪ್ರಿಪೇರ್ ಆಗಿ ಕೊಟ್ಟಂತ ಸಮಯದಲ್ಲೇ ವೆಲ್ ಪ್ರಿಪೇರ್ ಆಗಿ. ಅದು ಬಿಟ್ರೆ ನಿಮ್ಗೆ KSISF ಅಲ್ಲೂ ಇದೆ, CRDR ಅಲ್ಲೂ ಕೂಡ ಇನ್ನೂ ಬಹಳಷ್ಟು ಹುದ್ದೆಗಳಿದೆ, KSRP ಕೂಡ ಇದೆ. ಸೊ ಅಲ್ಲೂ ಕೂಡ ನೀವು ಪ್ರಯತ್ನ ಪಡಿ. ಅಂಡ್ ಇನ್ನೊಂದು, ಕಾಲೇಜು ಮತ್ತು ಶಿಕ್ಷಣ ಇಲಾಖೆ ಸಂಬಂಧಪಟ್ಟಾಗೆ ಕೂಡ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ, ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಅಲ್ಲೂ ಕೂಡ ಕೆಲವೊಂದಿಷ್ಟು ನೇಮಕಾತಿಗಳು ಈಗ ಆಲ್ರೆಡಿ ಅಪ್ರೂವ್ ಆಗಿರುವಂತದ್ದು, ಅದು ಕೂಡ ರೆಕ್ರೂಟ್ಮೆಂಟ್ ಆಗುವಂತ ಸಾಧ್ಯತೆ ಇದೆ. ಅಂಡ್ ಇನ್ನೊಂದು, ಮುಂದಿನ ವಾರ ಮೋಸ್ಟ್ ಎಕ್ಸ್ಪೆಕ್ಟೆಡ್ VAO ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ 500 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ KA ಕಡೆಯಿಂದ ಹೊರಬೀಳುತ್ತೆ. ನಾನು ಹೇಳಿದ್ದೆ ಮೋಸ್ಟ್ 15ನೇ ತಾರೀಕು ಒಳಗಡೆನೆ ನೋಟಿಫಿಕೇಶನ್ ಆಗುತ್ತೆ, June 15 ಒಳಗಡೆ ಅಂತ. ಐ ಥಿಂಕ್ June 15 ಒಳಗಡೆನೆ VAO ನೇಮಕಾತಿ ಆಗುತ್ತೆ. ಅಂಡ್ ಅದರ ಜೊತೆ ಕೆಲವೊಂದಿಷ್ಟು ಗ್ರೂಪ್ C ಹುದ್ದೆಗಳನ್ನ ಕೂಡ KA ನೇಮಕಾತಿ ಅಧಿಸೂಚನೆ ಹೊರಡಿಸುತ್ತೆ. ಅದರಲ್ಲಿ ಮೇ ಬಿ ಲ್ಯಾಂಡ್ ಸರ್ವೇರ್ದು ಕೂಡ ಪಾಸಿಬಲ್ ಇದೆ. ಯಾಕೆಂತಂದ್ರೆ ಈಗ 2 ಬಾರಿ ಅಲ್ಲಿ ಮೀಟಿಂಗ್ ಆದಂತಾಗ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಇನ್ನೊಂದು, KPSC ಆಗಸ್ಟ್ ವರೆಗೂ ಕೂಡ ಈಗ ಯಾವ್ದನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಓಲ್ಡ್ ರೆಕ್ರೂಟ್ಮೆಂಟ್ ಅದೆಲ್ಲ ಪ್ರೋಸೆಸ್ ಪೆಂಡಿಂಗ್. ಸೊ ಹಂಗಾಗಿ ಆಲ್ಮೋಸ್ಟ್ KA ಕೊಡ್ತಾ ಇದ್ದಾರೆ. ಒಂದು ವಿಷಯ ಅಂತಂದ್ರೆ KA ಈ ಬಾರಿ ಕೋಟ್ಯಾಧಿಪತಿ ಆಗುತ್ತೆ. ಅಂದ್ರೆ ಕಳೆದ ಬಾರಿ ಕೂಡ ಆಗಿತ್ತು. VAO ನೋಡಿದ್ರೆ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದು, 40 ಕೋಟಿಗೂ ಹೆಚ್ಚು ಪರೀಕ್ಷಾ ಶುಲ್ಕ ಕಲೆಕ್ಷನ್ ಆಗಿತ್ತು. ಈ ಬಾರಿ ಅಂತೂ 40 ಅಲ್ಲ, ಒಂದು 100 ಕೋಟಿ ಆಗುತ್ತೆ. ಇಲ್ಲಿ KSRP, CRDR, ಸಿವಿಲ್ ಇದ್ರದ್ದೇ ಆಗೋಗುತ್ತೇನೋ. ಅದ್ರ ಜೊತೆ ಮತ್ತೆ VAO 500 ರೆಡಿ ಇದೆ, ಇನ್ನ 500 FD ಅಪ್ರೂವಲ್ ಅದು ಪೆಂಡಿಂಗ್ ಇರೋದ್ರಿಂದ ಸೊ ಅದನ್ನ ಮಾಡಿ ಜೊತೆಗೆ 1000 ಪೋಸ್ಟ್ ಹೊರಡಿಸ್ತಾರೆ ಅನ್ನುವಂಥದ್ದು ನಂಬಿಕೆ ಇಲ್ಲ. ಕಾರಣ 500 ಏನ್ ರೆಡಿ ಇದೆ, ಈ ಹಿಂದೆಗಳಿಂದ ಕೂಡ ಅದರದ್ದೇ ಸುದ್ದಿ ಇದೆ. 500 VAO ಪೋಸ್ಟ್ ಗಳಿಗೆ ಸಂಬಂಧಪಟ್ಟಾಗೆ ಈ ಹಿಂದಿನ ಹಲವಾರು ಪತ್ರ ವ್ಯವಹಾರಗಳನ್ನ ನೋಡಿದೀರಾ. ಹಂಗಾಗಿ 500 ನೇಮಕಾತಿ ಅಂತ, 500 ಹುದ್ದೆಗಳದ್ದು ನೇಮಕಾತಿ ಅಂತ ಆಗುತ್ತೆ. ನೋಡಿ, ಇಲ್ಲಿ ಯಾವಾಗ ಹೆಂಗೆ ನೋಟಿಫಿಕೇಶನ್ ಎಕ್ಸ್ಪೆಕ್ಟೇ ಮಾಡದಿರೋ ರೀತಿ ಆಗ್ಬಿಡುತ್ತೆ. ಸೊ ತುಂಬಾ ಯೋಚನೆ ಮಾಡ್ತಾ ಕೂರಕ್ ಹೋಗ್ಬೇಡಿ, ಪ್ರಿಪರೇಷನ್ ಶುರು ಮಾಡ್ಬಿಡಿ. KAದು ಎಕ್ಸಾಮ್ ಪ್ಯಾಟರ್ನ್ ನಿಮ್ಗೆ ಗೊತ್ತೇ ಇದೆ. ಅಂಡ್ ಅವರು ಕೊಟ್ಟಿರೋ ಸಮಯದಲ್ಲೇ ಎಕ್ಸಾಮ್ ಮಾಡಿ ಮುಗಿಸ್ತಾರೆ, ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ, ಅದು ಮಾಡ್ತಾರೆ. ಏನೋ ಇನ್ ಕೇಸ್ ಅಪ್ಲಿಕೇಶನ್ ಟೆಕ್ನಿಕಲ್ ಪ್ರಾಬ್ಲಮ್, ಸರ್ವರ್ ಬಿಸಿ ಆದ್ರೆ ಒಂದು 5-10 ದಿನ ಎಕ್ಸ್ಟ್ರಾ ಕೊಡ್ಬೋದು ಹೊರತು ಬೇರೆ ಯಾವುದೇ ಕಾರಣಕ್ಕೆ ಅವ್ರು ಕೊಡಲ್ಲ. ಸೊ VAO ಆಸ್ಪಿರೆಂಟ್ಸ್ ತುಂಬಾ ಪ್ರಯತ್ನ ಮಾಡಿದ್ರೆ, ಕಳೆದ ಬಾರಿ 1-2 ಮಾರ್ಕ್ಸ್ ಇಂದ ಹೊರಗೆ ಬಂದಿದ್ರೆ ಲಿಸ್ಟ್ ಇಂದ. ಜಿಲ್ಲಾವಾರು ನೋಟಿಫಿಕೇಶನ್ ಅಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಏನು ನಿಮ್ಗೆ ಪೋಸ್ಟ್ ಗಳಿತ್ತು, ಸೊ ಅಲ್ಲಿ ಕೆಲವರು ಅಪ್ಲಿಕೇಶನ್ ಹಾಕುವಾಗ ಎಡವಿ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಈ ಬಾರಿ ಅದನ್ನ ಮಾಡಬೇಡಿ, ಇರೋದೇ 500 ಪೋಸ್ಟ್, ಮತ್ತೆ ಕಾಂಪಿಟೇಷನ್ ಅನ್ಲಿಮಿಟೆಡ್. ಎಲ್ಲರೂ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ಬಹಳಷ್ಟು ಜನ ಬರೀತಾರೆ. ಸೊ ಬಹಳಷ್ಟು ಓದಿ ಈಗ ತಯಾರಾಗಿ ಕೂತಿದ್ದಾರೆ ಕೆಲವರು. ಹಂಗಿದೆ ಪರಿಸ್ಥಿತಿ. ಸೊ ಅದಕ್ಕೆ VAO ಆಸ್ಪಿರೆಂಟ್ಸ್ ಯಾರಿದ್ದೀರಾ, ಸೀರಿಯಸ್ ಆಗಿ, ಬಿಕಾಸ್ ಕಮ್ಯುನಿಕೇಶನ್ ಪೇಪರ್ ತುಂಬಾ ಹೊಡೆತ ಕೊಟ್ಟಿರೋದು ಕೆಲವರಿಗೆ. ಕಳೆದ ಬಾರಿ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ, ಎಸ್ಪೆಷಲಿ ಇಂಗ್ಲಿಷ್ ಗ್ರಾಮರು, ಕಂಪ್ಯೂಟರ್ ರಿಲೇಟೆಡ್ ಒಳ್ಳೊಳ್ಳೆ ಆಥರ್ಸ್ ಬುಕ್ ಇದೆ, ತಗೊಳ್ಳಿ, ಕ್ಲಾಸಸ್ ಕೇಳಿ, ಪ್ರಿಪರೇಷನ್ ಶುರು ಮಾಡ್ಬಿಡಿ. ಇನ್ ಕೇಸ್ ನೀವೇನಾದ್ರೂ PC ಬೇರೆ ಹುದ್ದೆಗಳಿಗೆ ಓದಲ್ಲ, VAOನೇ ಟಾರ್ಗೆಟ್ ಅಂದ್ರೆ ಇವತ್ತಿಂದಾನೇ ಪ್ರಿಪರೇಷನ್ ಶುರು ಮಾಡ್ಕೊಡಿ. ರಿವಿಷನ್ ಅಥವಾ ಕಂಪ್ಲೀಟ್ಲಿ ಹೋಲ್ ಪ್ರಿಪರೇಷನ್. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸಡನ್ ಆಗಿ ನೋಟಿಫಿಕೇಶನ್ ಆಯ್ತು 15ಗೆ ಅಂದ್ರೆ ಆ ಕಡೆ ಒಂದು 1.5 ಮಂತ್ ಎಕ್ಸಾಮ್ ಮಾಡ್ಬಿಡ್ತಾರೆ. ಆಮೇಲೆ ಯಾವ್ದಕ್ ಅಪ್ಲೈ ಮಾಡೋದು, ಯಾವ್ದಕ್ ಓದೋದು, ಯಾವ್ದಕ್ ಬರೆಯೋದು ಅನ್ನೋ ಗೊಂದಲದಲ್ಲೇ ಮುಳುಗ್ಬಿಡ್ತೀರಾ. ಬಿಕಾಸ್ ಮತ್ತೆ ಬೇರೆ ಬೇರೆ ನೋಟಿಫಿಕೇಶನ್ಸ್ ಆಯ್ತು ಅಂದ್ರೆ ತುಂಬಾ ಗೊಂದಲದಲ್ಲಿ ಯಾವ್ದನ್ನು ಕೂಡ ಸರಿಯಾಗಿ ನೀವು ಪ್ರಿಪೇರ್ ಆಗಕ್ಕಾಗಲ್ಲ. ಸೊ VAO ಸ್ಕೋರ್, ನೀವು ಟಾರ್ಗೆಟ್ ಕಳೆದ ಬಾರಿ ಏನ್ ಕಟ್ ಆಫ್ ಇದೆ ಡಿಸ್ಟ್ರಿಕ್ಟ್ ವೈಸ್ ನೋಡ್ಕೊಳ್ಳಿ. ಆ ಕಟ್ ಆಫ್ಗೆ ಒಂದು ನೀವು ಗೋಲ್ ಸೆಟ್ ಮಾಡಿಕೊಂಡು ನಿಮ್ಮ ಓಲ್ಡ್ ಪ್ಯಾಟರ್ನ್, ಏನ್ ಪ್ರಿಪರೇಷನ್ ಪ್ಯಾಟರ್ನ್ ಇತ್ತು ಪುಸ್ತಕಗಳು ತಗೊಳ್ಳಿ. ಆಲ್ರೆಡಿ ನಿಮ್ಗೆ ಸಿಲೆಬಸ್, ಕ್ವಶನ್ ಪೇಪರ್ ಎಲ್ಲ ಕಣ್ಮುಂದೆನೇ ಇದೆ, ಇನ್ನೇನಿಲ್ಲ, ಜಸ್ಟ್ ಓದೋದೊಂದು ಬಾಕಿ ಇಲ್ಲ. ಸೊ ಚೆನ್ನಾಗಿ ಪ್ರಿಪೇರ್ ಆಗ್ಬಿಡಿ. ಯಾಕೆ ಅಂತಂದ್ರೆ VAO ಅನ್ನೋಂಥದ್ದು ಒಂದು ಕನಸಿನ ಹುದ್ದೆ ಎಷ್ಟೋ ಜನಕ್ಕೆ. ನಾನ್ ನೋಡ್ದಂಗೆ ಈಗ ಒಂಥರ ಅದನ್ನ ಗ್ರಾಮ ಮಟ್ಟದಲ್ಲಿ DC ಹುದ್ದೆ ಅಂತ ಕರೀತಾರೆ. ಅಂದ್ರೆ ಒಂದು ಹಳ್ಳಿ ಮಟ್ಟದಲ್ಲಿ ಒಂದೊಳ್ಳೆ ಕೆಲಸ ಇರುತ್ತೆ, ಅಫಿಷಿಯಲ್ ವರ್ಕ್. ಈಗ PCU ಕೆಲ ಹೋಲಿಸಿದ್ರೆ ಫಿಸಿಕಲ್ ಇರೋಲ್ಲ, ದೈಹಿಕ ಪರೀಕ್ಷೆ ಇರಲ್ಲ. VAOಗೆ ಆರಾಮಾಗಿರುತ್ತೆ. ಅಂಡ್ ಈ ಹಿಂದೆ ಆದ್ರೆ ತುಂಬಾ ಕಷ್ಟ ಇತ್ತು. PUC ಪರ್ಸೆಂಟೇಜ್ ಮೆರಿಟ್ ಮೇಲೆ ತಗೊಳ್ತಾ ಇದ್ರು. ಅಲ್ಲಿ ತುಂಬಾ 95, 96, 98 ಸ್ಕೋರ್ ವರ್ಗು ಹೋಗ್ತಾ ಇತ್ತು. ಬಟ್ ಈಗಿಲ್ಲ. ಜಸ್ಟ್ ನೀವು ಪೇಪರ್ 1 GK, ಪೇಪರ್ 2 ಕಮ್ಯುನಿಕೇಶನ್ ಹೊಡೆದ್ರಿ ಅಂತಂದ್ರೆ, 2 ಸ್ಕೋರ್ ಮಾಡಿದ್ರಿ ಅಂದ್ರೆ
ಸೆಲೆಕ್ಷನ್ ಆಗ್ಬಿಡ್ತಾರೆ. ಕಳೆದ ಬಾರಿ ಎಷ್ಟೋ ಜನ ಏನಾದ್ರು ಇವತ್ತೊಂದು ಸ್ವಲ್ಪ ಸೇಫ್ ಆಗಿ ಉಳ್ಕೊಂಡಿದ್ದಾರೆ ಅಂದ್ರೆ ಅವರೆಲ್ಲ VAO ಪರೀಕ್ಷೆ ಪಾಸ್ ಆದವ್ರು. ಅದಾದ್ಮೇಲೆ ಯಾವ್ದು ನೇಮಕಾತಿ ಸರಿಯಾಗಿ ಆರ್ಡರ್ ಕಾಪಿ ಸಿಕ್ಕಿಲ್ಲ. ಅದಾದ್ಮೇಲೆ ಕೆಲವೊಂದು ಸ್ಕ್ಯಾಮ್ ಅದು ಇದು ಅನ್ಕೊಂಡೆ ಪೆಂಡಿಂಗ್ ಉಳ್ಕೊಂಡ್ಬಿಡ್ತು. ಬಟ್ VAO ವಿತಿನ್ 6 month ಅಲ್ಲಿ ಕಂಪ್ಲೀಟ್ ಪ್ರೊಸೆಸ್ ಅನ್ನು ಮುಗಿಸ್ಕೊಟ್ರು. KA ಅವರು ಮಾಡ್ತಾರೆ, ಇನ್ನು ಕಂದಾಯ ಇಲಾಖೆಯವರು ವೆರಿಫಿಕೇಶನ್ ಎಲ್ಲ ಮಾಡಿ ಆರ್ಡರ್ ಕಾಪಿ ಕೊಟ್ರು. ಸೊ ನೋಡಿ, ಯಾರಿಗೆ ಇಂಟ್ರೆಸ್ಟ್ ಇದೆ, ಜಿಲ್ಲಾವಾರು ಹುದ್ದೆಗಳ ವಿವರ ಕೂಡ ಇದೆ. ಹಲವಾರು PDF ಗಳು ಲಭ್ಯ ಇದೆ. ನೀವು ಬೇಕು ಅಂದ್ರೆ ನಾನು ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವ ಜಿಲ್ಲೆಯಲ್ಲಿ ಎಷ್ಟು ಅನ್ನೋದು ನೋಡ್ಕೊಳ್ಳಿ, ಪ್ರಿಪರೇಷನ್ ಶುರು ಮಾಡಿ. ಡೋಂಟ್ ವೇಸ್ಟ್ ಟೈಮ್ ಅಂಡ್ ಈಗ ಅನ್ವಾಂಟೆಡ್ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಸುಮ್ಮನೆ ಆದ್ಮೇಲೆ ನೋಡೋಣ, ನೋಟಿಫಿಕೇಶನ್ ಆಗಲಿ ಅನ್ನೋಂಥದ್ದು ಬಿಟ್ಟುಬಿಡಿ. ಈಗ ಸರ್ಕಾರದ ಮಟ್ಟದಲ್ಲಿ ನಾನು ಅವತ್ತು ಹೇಳಿದ್ದೆ ಏನಂದ್ರೆ, ಸರ್ಕಾರಕ್ಕೆ ಮುಂಬರುವ ಚುನಾವಣೆಗಳು 2028ರ ಚುನಾವಣೆ ಮೇಲೆ ಈಗಿರುವ ಸಿಎಂ ಅವ್ರಿಗೆ ಕಣ್ಣಿದೆ. ಈ ಹಿಂದಿನ ಸಿಎಂ ಅವ್ರಿಗೆ ಗೊತ್ತಿತ್ತು ಒಳ ಮೀಸಲಾತಿ ಅದು ಇದು ಅನ್ಕೊಂಡು ಕುತ್ಕೊಂಡ್ರು. ಬಟ್ ಈಗ ಅವ್ರಿಗೆ ಅಧಿಕಾರದ ಒಂದು ಹಪಾಪಿ ಇದೆ. ನಾನು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಯುವ ಜನತೆ ಆಗಿರ್ಬೋದು ಎಲ್ರು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಗೊತ್ತಿದೆ. ಈಗ ಆಲ್ರೆಡಿ ಬೃಹತ್ ಹೋರಾಟಗಳಾಗಿ ಸರ್ಕಾರದ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗಿದೆ. ಸೊ ಅದಕ್ಕೆ ಅವರದ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ತಾರೆ ಕೂಡ. ಸೊ ಪ್ರಿಪೇರ್ ಆಗಿರಿ. ಅನ್ಎಕ್ಸ್ಪೆಕ್ಟೆಡ್ ನಿನ್ನೆ ನೋಟಿಫಿಕೇಶನ್ ಬಂತು. ಎಷ್ಟೋ ಜನ ಪ್ಯಾನಿಕ್, ಇನ್ನು ನಾನು ಪ್ರಿಪೇರ್ ಆಗಿಲ್ಲ, ಓನ್ಲಿ 55 days ಇದೆ. ಅಪ್ಲಿಕೇಶನ್ ಹಾಕೋದ್ರಲ್ಲ 5-6 ದಿನ ಕಳೆದು ಬಿಡ್ತೀರಾ, ಸರ್ವರ್ ಬಿಸಿ ಅದು ಇದು ಅನ್ಕೊಂಡು. ಇನ್ನು ಆ ಕಡೆ 50 days ಉಳಿಯುತ್ತೆ ಅಷ್ಟೇ ನಿಮಗೆ. ಸೊ ಅದಕ್ಕೆ VAO ಆಸ್ಪಿರೆಂಟ್ಸ್ಗಳಿಗಂತೂ ನಾನು ಹೇಳೋದಿಷ್ಟೇ, ಪ್ರಿಪೇರ್ ಆಗಿ. ಅಂಡ್ KSRP, CR, TR ಹುದ್ದೆಗಳ ಕನಸನ್ನು ಕಾಣ್ತಾ ಇರುವಂತವ್ರು ಕೂಡ ಅಷ್ಟೇ, ಈ ಬಾರಿ ನಿಮ್ಮ ಪ್ರಯತ್ನಕ್ಕೆ ಫಲ ಖಂಡಿತ ಸಿಗುತ್ತೆ ಅಂತಂದ್ರೆ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ. ಸೊ ಎಲ್ಲವೂ ಒಳ್ಳೇದಾಗ್ಲಿ. ಅಂಡ್ ಇನ್ನೊಂದು, ನಿಮಗೆ ಸ್ಟಡಿ ರಿಲೇಟೆಡ್ ಅಂಡ್ ಬುಕ್ಸ್ ರಿಲೇಟೆಡ್ ಎನಿ ಡೌಟ್ಸ್ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ಪ್ರತಿಯೊಂದು ಎಕ್ಸಾಮಿನ ಬುಕ್ ಲಿಸ್ಟ್ ವಿಡಿಯೋ ಕೂಡ ನಾನು ಮಾಡಿದ್ದೀನಿ, ಸಿಲೆಬಸ್ ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ಅದೆಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ಅಥವಾ ಲಿಂಕ್ಗಳನ್ನ ಟೆಲಿಗ್ರಾಮ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಅದನ್ನ ನೋಡಿ. ಬೆಸ್ಟ್ ಬುಕ್ ಲಿಸ್ಟ್ ಕೂಡ ಇದೆ, ತುಂಬಾ ಜನ ಆಥರ್ಸ್ ಬುಕ್ ಲಿಸ್ಟ್ ಗಳನ್ನ ಮಾಡಿದ್ದೀನಿ. ಸೊ ಅದನ್ನ ನೋಡ್ಕೊಳ್ಳಿ. ಒಟ್ಟಾಗಿ ಏನಿಲ್ಲ, ನಮ್ಮ ಕಡೆಯಿಂದ ಏನಾಗುತ್ತೆ ಒಂದು ಚಿಕ್ಕ ಸಹಾಯ ನಿಮ್ಗೆ ಮಾಡ್ಬೋದು. ನೀವು ದೊಡ್ಡ ಮಟ್ಟದಲ್ಲಿ ಪ್ರಿಪೇರ್ ಆಗ್ಬೇಕಷ್ಟೇ, ಅದನ್ನ ಹೊರತುಪಡಿಸಿ ಬೇರೆ ಏನಿಲ್ಲ. ಅಂಡ್ ಕಾಲೇಜು ಮತ್ತು ಶಿಕ್ಷಣ ಇಲಾಖೆ ಆಸ್ಪಿರೆಂಟ್ಸ್ ಯಾರಿದ್ದೀರಾ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಓದ್ತಾ ಇರೋರು, ನೀವು ಕೂಡ ಅಷ್ಟೇ ವೆಲ್ ಪ್ರಿಪೇರ್ ಆಗಿರಿ. ಅಂಡ್ ಸಿಲೆಬಸ್ ವಿಷಯದಲ್ಲಿ ಕ್ಲಾರಿಟಿ ತಗೊಳ್ಳಿ. ಸೊ ಅದನ್ನು ಕೂಡ ನಾನು ತಿಳಿಸ್ತೀನಿ. ಇನ್ನು ಹೊರತುಪಡಿಸಿ ಆರೋಗ್ಯ ಇಲಾಖೆ ನೇಮಕಾತಿ, ಮತ್ತೆ SDFD, KPS ಇದು, ಸೊ KEದಲ್ಲಿ ಇನ್ನು ನಿಗಮ ಮಂಡಳಿಗಳದ್ದು ಅದು ಯಾವ್ದಾವ್ದು ಇದೆ ಅನ್ನೋಂಥದ್ದು ಅಪ್ಕಮಿಂಗ್ ಎಲ್ಲವನ್ನು ಕೂಡ ಲಿಸ್ಟ್ ಕೊಡ್ತೀನಿ. ಸದ್ಯಕ್ಕಂತೂ 500 VAO, KSRP, CRDR ಅಂಡ್ ಕೆಲವೊಂದಿಷ್ಟು ಗ್ರೂಪ್ C ಹುದ್ದೆಗಳು ಕನ್ಫರ್ಮ್ ಆಗಿ ಇನ್ನೊಂದು 15 days ಒಳಗಡೆ ರೆಕ್ರೂಟ್ಮೆಂಟ್ ಆಗುತ್ತೆ. ಸೊ ಅದು ಕೂಡ KEA ಕಡೆಯಿಂದನೇ ಆಗುತ್ತೆ. ಸೊ ಪ್ರಿಪೇರ್ ಆಗಿ, ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.